ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರಿ. ಫೈನಲಿ ಏನಕ್ಕೆ ಬಂದಿಲ್ಲ ಅನ್ನೋದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಎರಡರ ಬಗ್ಗೆನೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇವರು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ದು ಏಪ್ರಿಲ್ 2ನೇ ವಾರದಲ್ಲಿ. ಆದರೆ ಬಿಡುಗಡೆನ ಮಾಡೋಕ್ಕಾಗಲಿಲ್ಲ. ಆದರೆ ಇವಾಗ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೆನೆ ಒಂದು ಭಾಷಣ ಮಾಡ್ತಿದ್ರು ಒಂದು ಪ್ರೋಗ್ರಾಮಲ್ಲಿ. ಅದರಲ್ಲಿ ಲೈವ್ ಆಗಿ ಅನೌನ್ಸ್ಮೆಂಟ್ನು ಕೂಡ ಮಾಡಿದರೆ, ಒಂದು ಪ್ರೆಸ್ ಮೀಟು ಕೂಡ ಮಾಡಿದಾಗ ಅದರಲ್ಲಿ ಒಂದು ಹೇಳಿದರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಮತ್ತು ಏನಕ್ಕೆ ಬರಲಿಲ್ಲ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ನೀವು ಯಾರ್ಯಾರು 19ನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರಿ, ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಆಗಿರುತ್ತೆ ಇದು. ಯಾಕೆಂದರೆ ಆ ರೀತಿ ಇದೆ ಅಪ್ಡೇಟು. ಕೊನೆಗೂ ಕೂಡ ಏನೋ ಒಂದು ಮಾಹಿತಿ ಸಿಕ್ಕಿದೆ ನಿಮಗೆ, ಹಣ ಯಾವಾಗ ಬರುತ್ತೆ, ಏನಕ್ಕೆ ಬಂದಿಲ್ಲ. ಇದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 15 ದಿನ ಆದಮೇಲೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಪ್ಡೇಟು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಗೃಹಲಕ್ಷ್ಮಿ ಯೋಜನೆಯಡಿ ಯಾರು 18ನೇ ಕಂತಿನ ಹಣ ಇನ್ನೂ ಪಡ್ಕೊಂಡಿಲ್ಲ, ನೀವು ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದರೆ 18ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ಅದು ನಿಮಗೆ 19ನೇ ಕಂತಿನ ಹಣದ ಜೊತೆ ಬರುತ್ತೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ರೀತಿಯೇ ನೀವು ಪ್ರತಿ ತಿಂಗಳು ಕೂಡ ಏನಾದರೂ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇರೋ KSRTC ಬಸ್ಸಲ್ಲಿ ಅಂದರೆ ಇನ್ನು ಮುಂದೆ ನಿಮಗೆ ಆಧಾರ್ ಕಾರ್ಡು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಎಲ್ಲ ಕೂಡ ತಯಾರಿ ನಡೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಶಕ್ತಿ ಯೋಜನೆಯಡಿ ಒಂದು ಸ್ಮಾರ್ಟ್ ಕಾರ್ಡ್ನೂ ಕೂಡ ಕೊಡ್ತಾರೆ. ಇನ್ನು ಮುಂದೆ ಜಸ್ಟ್ ನೀವು ಸ್ಮಾರ್ಟ್ ಕಾರ್ಡ್ನ ತೋರಿಸ್ಬಿಟ್ಟು ಉಚಿತವಾಗಿ ಪ್ರಯಾಣನ ಮಾಡ್ಬೋದಾಗಿರುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಇನ್ನೂ ತೋರಿಸೋ ಅಗತ್ಯ ಇರಲ್ಲ. ಇಲ್ಲಿ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದಿಂದ ನಮಗೆ ಜನವರಿ ತಿಂಗಳದು, ಫೆಬ್ರವರಿ ತಿಂಗಳದು, ಹಾಗೆ ಮಾರ್ಚ್ ತಿಂಗಳದು, ಈ 3 ತಿಂಗಳದು ಹಣನೂ ಕೂಡ ಆಗಲೇ ನಮ್ಮ ಖಾತೆಗೆ ಹಣ ಬಂದು ಬಿದ್ದಿದೆ. ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೂಡ ಬಿಲ್ನ ಸೈನ್ ಮಾಡಿದ್ದಾರೆ. ಎಲ್ಲ ಕೂಡ ಬಿಲ್ ಕ್ಲಿಯರ್ ಆಗಿದೆ. ಇಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ಹಣ ಎಲ್ಲ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಮತ್ತು ಮಾರ್ಚ್ 31ನೇ ತಾರೀಕು ಬಂದ್ಬಿಟ್ಟು ಹಣಕಾಸು ವರ್ಷ ಆಗಿದ್ದರಿಂದ, ಅಲ್ಲಿ ಎಂಡ್ ಆಗಿದ್ದರಿಂದ ಅಲ್ಲಿಗೆ ನಮಗೆ ಸ್ವಲ್ಪ ಹಣನ ಬಿಡುಗಡೆನ ಮಾಡೋಕ್ಕೆ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಒಂದು ಪ್ರಾಬ್ಲಮ್ ಆಯಿತು. ಅದರಿಂದ ನಾವು ಹಣನ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಏಪ್ರಿಲ್ 2ನೇ ವಾರದಲ್ಲಿ. ಮತ್ತು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನ ಆದಷ್ಟು ಬೇಗ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನೀವು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದೆ ಅಂದರೆ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಹೌದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅದರಿಂದ ಸ್ವಲ್ಪ ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ತಲುಪುತ್ತೆ. ಮತ್ತು ಇವಾಗ ಹಣ ಯಾವಾಗ ಬರುತ್ತೆ, ಈ ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಎಲ್ಲಿಂದ ಬಂದಿರೋದು ಅದ್ರ ಬಗ್ಗೆಯೂ ಕೂಡ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ನಿನ್ನೆ ಒಂದು ಭಾಷಣ ನಡೀತಾ ಇರುತ್ತೆ, ಒಂದು ಕಾಂಗ್ರೆಸ್ ಸಮಾವೇಶ ರೀತಿ ಪ್ರೋಗ್ರಾಮ್ ಮಾಡ್ತಾ ಇರ್ತಲ್ಲ, ಆ ಒಂದು ಪ್ರೋಗ್ರಾಮಲ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು ಮೀಡಿಯಾಗೂ ಕೂಡ ಒಂದು ಆನ್ಸರ್ನ ಮಾಡ್ತಾ ಇರ್ತಾರಲ್ಲ, ಕ್ವಶನ್, ಅವರು ಮೀಡಿಯಾದವ್ರು ಕ್ವಶನ್ ಕೇಳಬೇಕಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆನ್ಸರ್ ಮಾಡ್ತಾ ಇರ್ತಾರಲ್ವ, ಆ ಒಂದು ಸಂದರ್ಭದಲ್ಲೂ ಕೂಡ ಆನ್ಸರ್ನ ಮಾಡಿದರೆ. ಬೇಕಂದ್ರೆ ಒಂದು ತಮ್ಲೈನ್ ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ ನ್ಯೂಸ್ ಫಸ್ಟಲ್ಲಿ. ಹಾಗಿದೆ ಇದ್ರ ಬಗ್ಗೆ ವಿಡಿಯೋ ಇದೆ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನ. ಇವಾಗ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಯಾವಾಗ ಬರ್ತಿದೆ ಅಂದರೆ ಕೇವಲ 1 ವಾರದಲ್ಲಿ ಬರ್ತಿದೆ. ಅಂದರೆ ನೆಕ್ಸ್ಟ್ ಮೇ 2ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬರೋದು ಕನ್ಫರ್ಮ್ ಆಗಿದೆ. ಇವಾಗ ನಾನು ಕೇಳ್ಕೊಳ್ಳೋದೇನೆಂದರೆ, ಇವಾಗ ಏನು ಭರವಸೆನ ಕೊಟ್ಟಿದ್ದಾರೆ ಜನರಿಗೆ, ಆ ಒಂದು ಟೈಮ್ಗೆ ಹಣನ ಹಾಕಿ ಜನರ ನಂಬಿಕೆನ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಿಳಿಸಿ ಈ ರೀತಿ ಹಣ ಬರ್ತಿದೆ ಅನ್ನೋದನ್ನ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ.